ನಮಸ್ಕಾರ ಎಲ್ರಿಗೂ. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ವಿಜ್ಞಾನ ಭಾಗ 2ರ ಕಾಂತಗಳೊಂದಿಗೆ ಆಟ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನೀವು ಯಾರಾದರೂ ನಮ್ಮ ಚಾನಲಿಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಮುಂದಿನ ವಿಡಿಯೋಗಳು ಬಂದು ತಲುಪಲಿಕ್ಕೆ ಸಹಾಯ ಆಗುತ್ತೆ. ಮೊದಲನೇದಾಗಿ ಈ ಕೆಳಗಿನವುಗಳಲ್ಲಿ ಬಿಟ್ಟ ಸ್ಥಳ ತುಂಬಿ. ಮೊದಲನೇ ಪ್ರಶ್ನೆ, ಕೃತಕ ಕಾಂತಗಳು ದಂಡಕಾಂತ, ಸ್ತಂಭಾಕೃತಿ ಮತ್ತು ಕುದುರೆ ಲಾಳಾಕಾರಗಳಂತಹ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತವೆ. ಎರಡನೇ ಪ್ರಶ್ನೆ, ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಕಾಂತೀಯ ಪದಾರ್ಥಗಳು ಎಂದು ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ಕಾಗದವು ಒಂದು ಕಾಂತೀಯ ಪದಾರ್ಥ ಅಲ್ಲ. ದಯವಿಟ್ಟು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ಕಾಗದ ಒಂದು ಕಾಂತೀಯ ಪದಾರ್ಥ ಅಲ್ಲ. ನಾಲ್ಕನೇ ಪ್ರಶ್ನೆ, ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡುಹಿಡಿಯಲು ನೈಸರ್ಗಿಕ ಕಾಂತವನ್ನು ತೂಗು ಹಾಕುತ್ತಿದ್ದರು. ಐದನೇ ಪ್ರಶ್ನೆ, ಕಾಂತವು ಯಾವಾಗಲೂ ಎರಡು ಧ್ರುವಗಳನ್ನು ಹೊಂದಿರುತ್ತದೆ. ಎರಡನೇ ಮೇನ್ ಪ್ರಶ್ನೆ ನೋಡಿ, ಕೆಳಗಿನ ಹೇಳಿಕೆಗಳು ಸರಿಯೋ ತಪ್ಪೋ ಎಂದು ತಿಳಿಸಿ. ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಧ್ರುವವಿದೆ. ತಪ್ಪು, ಏಕೆಂದರೆ ನಾವು ಯಾವುದೇ ಕಾಂತವನ್ನು ತಗೊಂಡಾಗ ಅಲ್ಲಿ ಎಷ್ಟು ಧ್ರುವಗಳಿರುತ್ತೆ? ಹೌದು, ಅಲ್ಲಿ 2 ಧ್ರುವಗಳಿರುತ್ತೆ. ಎರಡನೇ ಹೇಳಿಕೆ, ಕೃತಕ ಕಾಂತಗಳು ಗ್ರೀಸ್ನಲ್ಲಿ ಕಂಡುಹಿಡಿಯಲ್ಪಟ್ಟವು. ಸರಿ. ಕಾಂತದ ಸಜಾತೀಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ. ಸರಿ. ವಿಕರ್ಷಿಸುವುದು ಅಂದರೆ ದೂರ ಸರಿಯುತ್ತವೆ. ಹಾಗಾಗಿ ಸಜಾತೀಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ. ಈ ಹೇಳಿಕೆ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆ, ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂಡಕಾಂತದ ಮಧ್ಯಭಾಗಕ್ಕೆ ಅಂಟಿಕೊಳ್ಳುತ್ತವೆ. ತಪ್ಪು. ಐದನೇ ಹೇಳಿಕೆ, ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ. ಹೌದು, ಈ ಹೇಳಿಕೆ ಸರಿಯಾಗಿದೆ. ಆರನೇ ಹೇಳಿಕೆ, ಯಾವುದೇ ಸ್ಥಳದಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡುಹಿಡಿಯಲು ದಿಕ್ಸೂಚಿಯನ್ನು ಬಳಸಬಹುದು. ತಪ್ಪು. ನಾವು ಅಲ್ಲಿ ಉತ್ತರ ದಕ್ಷಿಣ ದಿಕ್ಕನ್ನು ಕಂಡುಹಿಡಿಯಲು ಬಳಸ್ತೇವೆ. ರಬ್ಬರ್ ಒಂದು ಕಾಂತೀಯ ಪದಾರ್ಥ. ತಪ್ಪು. ರಬ್ಬರ್ ಒಂದು ಅಕಾಂತೀಯ ಪದಾರ್ಥ. ಮೂರನೇ ಪ್ರಶ್ನೆ, ಪೆನ್ಸಿಲ್ ಶಾರ್ಪ್ನರನ್ನು ಪ್ಲಾಸ್ಟಿಕ್ನಿಂದ ಮಾಡಲಾಗಿದ್ದರೂ ಕಾಂತದ 2 ಧ್ರುವಗಳಿಂದ ಅದು ಆಕರ್ಷಿತಗೊಳ್ಳುವುದನ್ನು ಗಮನಿಸಲಾಗಿದೆ. ಅದರ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಿರಬಹುದಾದ ಪದಾರ್ಥವೊಂದನ್ನು ಹೆಸರಿಸಿ. ಹೌದು, ನೀವೆಲ್ಲ ಬಳಸುವಂಥ ಶಾರ್ಪ್ನರಲ್ಲಿ ಏನು ಬಳಸಲಾಗಿದೆ ಮಕ್ಕಳೇ? ಅಲ್ಲಿ ಕಬ್ಬಿಣದಿಂದ ಮಾಡಿದಂಥ ಬ್ಲೇಡನ್ನು ಬಳಸಿರೋದ್ರಿಂದ ಅದು ಕಾಂತದಿಂದ ಆಕರ್ಷಣೆಗೊಳಪಡುತ್ತೆ. ನಾಲ್ಕನೇ ಪ್ರಶ್ನೆ, ಕಾಂತವೊಂದರ ಒಂದು ಧ್ರುವವು ಮತ್ತೊಂದು ಕಾಂತದ ಇನ್ನೊಂದು ಧ್ರುವದ ಹತ್ತಿರ ಇಟ್ಟಿರುವ ಬೇರೆ ಬೇರೆ ಸ್ಥಾನಗಳನ್ನು ಕಾಲಮ್ 1 ತೋರಿಸುತ್ತದೆ. ಕಾಲಮ್ 2 ಪ್ರತಿ ಸಂದರ್ಭದಲ್ಲಿ ಅವುಗಳ ನಡುವಿನ ಕ್ರಿಯೆಯ ಫಲಿತಾಂಶವನ್ನು ಸೂಚಿಸುತ್ತದೆ. ಬಿಟ್ಟ ಸ್ಥಳಗಳನ್ನು ತುಂಬಿ. ಇಲ್ಲಿ ಕಾಲಮ್ 1 ಮತ್ತು ಕಾಲಮ್ 2 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಉತ್ತರ ಇದ್ದಾಗ ಅದು ವಿಕರ್ಷಿಸುತ್ತವೆ, ಏಕೆಂದರೆ ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ. ಉತ್ತರ ದಿಕ್ಕಿಗೆ ಯಾವ ದಿಕ್ಕಿದ್ದಾಗ ಅದು ಆಕರ್ಷಣೆಗೊಳಪಡುತ್ತೆ? ಹೌದು, ಉತ್ತರಕ್ಕೆ ದಕ್ಷಿಣ ಧ್ರುವ ಬಂದಾಗ ಅದು ಆಕರ್ಷಣೆಗೊಳಪಡುತ್ತೆ. ದಕ್ಷಿಣ ಉತ್ತರ ಇದ್ದಾಗ ಆಕರ್ಷಣೆ ಆಗುತ್ತೆ. ದಕ್ಷಿಣ ಇದ್ದಾಗ ಅಲ್ಲಿ ವಿಕರ್ಷಣೆ ಆಗುತ್ತೆ.
5ನೇ ಪ್ರಶ್ನೆ, ಕಾಂತಗಳ ಯಾವುದಾದರೂ 2 ಗುಣಗಳನ್ನು ಬರೆಯಿರಿ. ಮಕ್ಕಳೇ, ನಿಮಗೆ ಗೊತ್ತಿರುವಂತಹ ಅಷ್ಟೂ ಗುಣಗಳಲ್ಲಿ ನೀವು ಯಾವುದಾದ್ರೂ 2 ಗುಣಗಳನ್ನು ಇಲ್ಲಿ ಬರೀಬಹುದು. ಕಾಂತವು 2 ಧ್ರುವಗಳನ್ನು ಹೊಂದಿದೆ. ಅವುಗಳೆಂದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. 2ನೇದ್ದು, ಕಾಂತಗಳ ಆಕರ್ಷಣಾ ಬಲ ಅವುಗಳ ತುದಿಗಳಲ್ಲಿ ಹೆಚ್ಚಾಗಿರುತ್ತದೆ. 6ನೇ ಪ್ರಶ್ನೆ, ದಂಡಕಾಂತದ ಧ್ರುವಗಳು ಎಲ್ಲಿರುತ್ತವೆ? ದಂಡಕಾಂತದ ಧ್ರುವಗಳು ಅವುಗಳ ತುದಿಗಳಲ್ಲಿರುತ್ತದೆ. 7ನೇ ಪ್ರಶ್ನೆ, ಒಂದು ದಂಡಕಾಂತವು ಅದರ ಧ್ರುವಗಳನ್ನು ಸೂಚಿಸುವ ಗುರುತುಗಳನ್ನು ಹೊಂದಿಲ್ಲ. ಅದರ ಯಾವ ತುದಿಯಲ್ಲಿ ಉತ್ತರ ಧ್ರುವ ಇದೆ ಎಂದು ನೀವು ಹೇಗೆ ಕಂಡುಹಿಡಿಯುವಿರಿ? ಅಂದರೆ ಅಲ್ಲಿ ಧ್ರುವಗಳನ್ನು ಬರೆದಿಲ್ಲ, ಆದರೆ ನೀವು ಅಲ್ಲಿ ಹೇಗೆ ಇದೇ ಉತ್ತರ ಅಂತ ಕಂಡುಹಿಡಿತೀರಿ ಅನ್ನೋದನ್ನು ಇಲ್ಲಿ ನಾವು ಬರೀಬೇಕಾಗತ್ತೆ. ಒಂದು ದಂಡಕಾಂತದ ಮಧ್ಯಭಾಗಕ್ಕೆ ದಾರದಿಂದ ಕಟ್ಟಿ ಸ್ವತಂತ್ರವಾಗಿ ತೂಗು ಬಿಡಬೇಕು. ದಂಡಕಾಂತ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿಗೆ ನಿಲ್ಲುವುದರಿಂದ ನಾವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಕಂಡುಹಿಡಿಯಬಹುದು. 8ನೇ ಪ್ರಶ್ನೆ, ಕಬ್ಬಿಣದ ಪಟ್ಟಿಯೊಂದನ್ನು ನಿಮಗೆ ಕೊಡಲಾಗಿದೆ. ಅದನ್ನು ನೀವು ಹೇಗೆ ಕಾಂತವನ್ನಾಗಿ ಮಾಡುವಿರಿ? ನಿಮಗೆ ಒಂದು ಕಬ್ಬಿಣದ ಪಟ್ಟಿಯನ್ನು ಕೊಡಲಾಗಿದೆ, ನೀವು ಅದನ್ನು ಹೇಗೆ ಕಾಂತವನ್ನಾಗಿ ಬದಲಾಯಿಸ್ತೀರಿ? ಕೊಟ್ಟಿರುವ ಕಬ್ಬಿಣದ ಪಟ್ಟಿಯನ್ನು ಮೇಜಿನ ಮೇಲಿಡಿ. ಈಗ ಒಂದು ದಂಡಕಾಂತವನ್ನು ತೆಗೆದುಕೊಂಡು ದಂಡಕಾಂತವನ್ನು ಮೇಲಕ್ಕೆತ್ತದೆ ಕಬ್ಬಿಣದ ಪಟ್ಟಿಯ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಚಲಿಸುವಂತೆ ಮಾಡಿ. ಈಗ ಪುನಃ ಮೊದಲಿನ ಸ್ಥಾನದಿಂದ ಮತ್ತೆ ಚಲಿಸಿ. ಈ ರೀತಿ 30ರಿಂದ 40 ಬಾರಿ ಪುನರಾವರ್ತಿಸಿದರೆ ನಾವು ಕಬ್ಬಿಣದ ಪಟ್ಟಿಯನ್ನು ಕಾಂತವನ್ನಾಗಿ ಮಾಡಬಹುದು. ಅಂದರೆ ಮಕ್ಕಳೇ, ಈಗ ಇದನ್ನು ಜಸ್ಟ್ ಕಬ್ಬಿಣದ ಪಟ್ಟಿ ಅಂತ ನೀವು ಭಾವಿಸೋದಾದರೆ ಇದು ದಂಡಕಾಂತ ಅಂತ ಭಾವಿಸಿ. ಈಗ ಮೊದಲಿನ ಸ್ಥಾನದಿಂದ ನೀವು ಹೀಗೆ ಚಲಿಸಿ, ಮತ್ತೆ ಅದನ್ನು ಹೀಗೇ ವಾಪಸ್ ಬರದೆ ಮತ್ತೆ ಮೊದಲಿನ ಸ್ಥಾನದಿಂದ ಮತ್ತೆ ಹೀಗೆಯೇ ಚಲಿಸಬೇಕಾಗತ್ತೆ. ನಾವು ಹೀಗೆ ಮಾಡೋದ್ರಿಂದ ನಮಗೆ ಕೊಟ್ಟಿರುವಂತಹ ಕಬ್ಬಿಣದ ಪಟ್ಟಿಯನ್ನು ನಾವು ಮತ್ತೆ ಕಾಂತವನ್ನಾಗಿ ಬದಲಾಯಿಸಬಹುದು. 9ನೇ ಪ್ರಶ್ನೆ, ದಿಕ್ಕುಗಳನ್ನು ತಿಳಿಯಲು ದಿಕ್ಸೂಚಿಯು ಹೇಗೆ ಬಳಸಲ್ಪಡುತ್ತದೆ? ನಾವು ದಿಕ್ಕುಗಳನ್ನು ತಿಳಿಯಲು ಬಯಸುವ ಸ್ಥಳದಲ್ಲಿ ದಿಕ್ಸೂಚಿಯನ್ನು ಇಡಬೇಕು. ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದರ ಮುಳ್ಳು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ. ಫಲಕದಲ್ಲಿ ಉತ್ತರ ದಕ್ಷಿಣ ಗುರುತುಗಳು ಕಾಂತ ಸೂಜಿಯ ಎರಡೂ ತುದಿಗಳ ನೇರದಲ್ಲಿ ಬರುವ ತನಕ ದಿಕ್ಸೂಚಿಯನ್ನು ತಿರುಗಿಸಬೇಕು. ಮಕ್ಕಳಲ್ಲಿ ನಮಗೆ ಉತ್ತರ ದಿಕ್ಕು ಸರಿಯಾಗಿ ಕಾಣಿಸ್ಲಿಕ್ಕೆ ಅಲ್ಲಿ ಕೆಂಪು ಅಥವಾ ಯಾವುದಾದ್ರೂ ಒಂದು ಬಣ್ಣದಿಂದ ಅಲ್ಲಿ ಉತ್ತರ ದಿಕ್ಕನ್ನು ಗುರುತಿಸಿರ್ತಾರೆ. 10ನೇ ಪ್ರಶ್ನೆ, ಕಾಲಮ್ 1 ಮತ್ತು ಕಾಲಮ್ 2 ಹೊಂದಿಸಿ ಬರೆಯಿರಿ. 1ನೇ ಪ್ರಶ್ನೆ ನೋಡಿ, ದೋಣಿಯು ಕಾಂತದ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ. ಕಾಂತದಿಂದ ದೋಣಿಯು ಪ್ರಭಾವಕ್ಕೊಳಗಾಗಿಲ್ಲ. ಅಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ. ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದ ಕಡೆಗೆ ಚಲಿಸುತ್ತದೆ. ದೋಣಿಯ ತಲೆಯ ಕಡೆ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ. ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದಿಂದ ದೂರಕ್ಕೆ ಚಲಿಸುತ್ತದೆ. ದೋಣಿಯ ತಲೆಯ ಕಡೆ ಉತ್ತರ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ. ದಿಕ್ಕು ಬದಲಿಸದೆ ದೋಣಿ ತೇಲುತ್ತದೆ. ದೋಣಿಯ ಉದ್ದದ ನೇರದಲ್ಲಿ ಒಂದು ಸಣ್ಣ ಅಯಸ್ಕಾಂತವನ್ನು ಅದರಲ್ಲಿ ಬಂಧಿಸಲಾಗಿದೆ.
ವಿಡಿಯೋವನ್ನು ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇಂತಹ ಇನ್ನೂ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ಯಾವುದಾದರೂ ಕಬ್ಬಿಣದ ತುಂಡನ್ನು ಕಾಂತೀಯವಾಗಿ ಬದಲಾಯಿಸುವಂತಹ ವಿಧಾನಗಳು ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.